ಎಲ್ಲ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕನ್ನಡ ಅಧ್ಯಯನದ ಗದ್ಯ ಪಾಠವಾಗಿರುವಂಥ ಕಾಲ ನಿಲ್ಲುವುದಿಲ್ಲ ಚನ್ನವೀರ ಕಣವಿಯವರ ಬರೆದಿರುವಂತಹ ಕವನದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಕಾಲ ನಿಲ್ಲುವುದಿಲ್ಲ. ಈ ಗದ್ಯ ಪಾಠದ ಕವಿ ಚನ್ನವೀರ ಕಣವಿಯವರು. ಚನ್ನವೀರ ಕಣವಿಯವರು ಒಂದು ಶ್ರೇಷ್ಠ ಕವನ ಕಾಲ ನಿಲ್ಲುವುದಿಲ್ಲ. ಈ ಕಾಲ ನಿಲ್ಲುವುದಿಲ್ಲ ಈ ಗದ್ಯದೊಳಗೆ ಇವರ ಕಾಲವನ್ನು ಕುದುರೆಗೆ ಅಥವಾ ಪ್ರಾಣಿಗೆ ಹೋಲಿಸಿದ್ದಾರೆ. ಅಂದರೆ ಕುದುರೆ ಅದು ನಿರಂತರತೆಯ ಸಂಕೇತ, ಯಾವತ್ತೂ ನಿಲ್ಲುವುದಿಲ್ಲ. ಹಾಗೆಯೇ ಕೂಡ ಕಾಲನೂ ನಿರಂತರತೆಯ ಸಂಕೇತ. ಅದರ ಸಲುವಾಗಿ ಅದನ್ನು ಕುದುರೆಗೆ ಹೋಲಿಸಿದ್ದಾರೆ. ಕುದುರೆ ಇದು ಬಿಚ್ಚಿ ಕೈ ಬಿಟ್ಟರೆ ಅದು ಕೈಗೆ ಸಿಗದಂಥ ಪ್ರಾಣಿ. ಹಾಗೆ ಕೂಡ ಕಾಲವು ಪ್ರಾಣಿ ಕೂಡ ಹಾಗೆಯೇ. ಅದು ನಿಲ್ಲುವಂಥದ್ದಲ್ಲ, ಯಾರ ಕೈಗೂ ಸಿಗಂಗೂ ಇಲ್ಲ. ಈ ಕಾಲವೆಂಬುದು ಪ್ರಾಣಿ ಕೈಗೆ ಸಿಕ್ಕರೆ ಅದನ್ನು ನಾವು ಆನಿನ ಒಬ್ಬ ಮಾವುತ ಹೆಂಗೆ ಥಳಿಸ್ತಾನಲ್ಲ ಹಂಗೆ ಅದನ್ನು ಥಳಿಸ್ಬೋದಾಗೈತಿ. ಎಲ್ಲೋ ತಲೆ ಮರೆಸಿಕೊಂಡು ಓಡಾಡತೈತಿ. ಯಾಕಂದ್ರೆ ಮನುಷ್ಯನ ಕೈಗೆ ಸಿಕ್ಕರೆ ಅದನ್ನ ನಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಮಾಡ್ಕೋತಾನಂತ ಹೇಳಿ ಅದು ಯಾರ ಕೈಗೂ ಸಿಗದ ತಲೆ ಮರೆಸ್ಕೊಂಡು ಓಡಾಡತೈತಿ ಅಂತ ಕಾಲ ಒಂದೆಡೆ ಇರುವುದಲ್ಲ. ಅಂದ್ರೆ ಟೈಮ್ ಎಲ್ಲೈತಿವ ಅಂತ ಯಾರಾದರೂ ನಿಮ್ಗೆ ಕೇಳಿದ್ರೆ ಟೈಮ್ ಇಲ್ಲೇ ಐತೆ ಅಂತೂ ಹೇಳಕ್ಕೆ ಬರೋಂಗಿಲ್ಲ, ಟೈಮ್ ಅಲ್ಲೇ ಐತಂತೂ ಹೇಳಕ್ಕೂ ಬರೋಂಗಿಲ್ಲ. ಅದು ಭೂಮಿಯಿಂದ ಆಗಸದುದ್ದಕ್ಕೂ ಕಾಲದ ಅಸ್ತಿತ್ವವನ್ನು ಹೊಂದಿದೆ. ಕಾಲ ಇಂಥಲ್ಲಿ ಇಲ್ಲ, ಅಲ್ಲಿ ಮಾತ್ರ ಇದ್ದಾನೆ ಅನ್ನುವಂತಿಲ್ಲ. ಈ ಕಾಲ ಆಕಾಶ, ಭೂಕಂಪ, ಜ್ವಾಲಾಮುಖಿ, ನದಿಯ ಗರ್ಭ, ಮಹಾಪುರ, ಕೊನೆಗೂ ನಮ್ಮ ಎದೆ ಎಲ್ಲೆಲ್ಲೂ ಇದ್ದಾನೆ. ಈ ಎಲ್ಲೆಲ್ಲೂ ಆತನ ಪ್ರಭಾವವೂ ಕೂಡ ಇದೆ. ಈ ಕಾಲ ಆಕಾಶದಲ್ಲಿ ಮಿಂಚಾಗಿ ಮಿನುಗುತ್ತಾನೆ, ಭೂಕಂಪದಲ್ಲಿ ಗದಗದ ನಡುಗುತ್ತಾನಂತ. ಅಂದ್ರೆ ಆ ಪರಿಸ್ಥಿತಿಗೆ ತಕ್ಕಂಗೆ ಇರ್ತೈತೆ ಅದು ಕಾಲ. ಜ್ವಾಲಾಮುಖಿಯಲ್ಲಿ ಸಿಡಿದು ನುಚ್ಚು ನೂರಾಗುತ್ತಾನೆ, ನದಿಯ ಗರ್ಭವನ್ನು ಪ್ರವೇಶಿಸುತ್ತಾನೆ, ಮಹಾಪುರದಲ್ಲಿ ಹೊರಬರುತ್ತಾನೆ, ಕೊನೆಗೆ ನಮ್ಮ ಎದೆಯಲ್ಲಿ ತುಡಿಯುವ ತಬಲವಾಗಿರುತ್ತದೆ. ನಮ್ಮ ಹೃದಯ ಹೇಗೆ ಬಡಿದುಕೊಳ್ಳುತ್ತಿರ್ತದೆ ಹಾಗೆ ಕೂಡ ಕಾಲ ಪ್ರತಿ ನಿಮಿಷಕ್ಕೂ ತನ್ನ ಸ್ಥಿತಿಯನ್ನು ಬದಲಾಯಿಸ್ಕೊಳ್ತಾ ಇರ್ತೈತಿ. ಅದು ಯಾವತ್ತೂ ನಿಲ್ಲಲು ಸಾಧ್ಯವಿಲ್ಲ. ತನ್ನ ಮನಸ್ಸಿಗೆ ಬಂದಂತೆ ಆಟವಾಡಿಸುತ್ತಾನೆ. ಅಂದ್ರೆ ಕಾಲ ಹೆಂಗೆ ಮನುಷ್ಯನನ್ನು ಒಂದೊಂದು ಸಮಯದಲ್ಲಿ ದುಃಖವನ್ನು ಕೊಡ್ತದೆ, ಒಂದೊಂದು ಸಮಯದೊಳಗೆ ಸಂತೋಷವನ್ನು ಕೂಡ ಕೊಡ್ತದೆ. ತನಗೆ ಇಷ್ಟ ಬಂದಂಗೆ ಮನುಷ್ಯನ ಆಡಿಸ್ತದೆ. ಪ್ರತಿಯೊಬ್ಬರಲ್ಲೂ ಅಡಗಿದೆ, ಪ್ರತಿಯೊಬ್ಬರಲ್ಲೂ ಕಾಲ ಇದೆ. ಅವನ್ನೆಲ್ಲ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಈ ಕಾಲವನ್ನು ಕವಿ ಹಿಡಿಯಿರೋ ಅವನ ಅಂತ ಹೇಳ್ಯಾರಂತ. ಮನುಷ್ಯನನ್ನೇ ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಕಾಲವನ್ನು ಚನ್ನವೀರ ಕಣವಿಯವರ ಹಿಡಿಯಿರುವ ಕಾಲನ ಅಂತ ಹೇಳ್ಯಾರಂತ. ಆದರೂ ಮನುಷ್ಯ ಈ ಕಾಲವನ್ನು ಹಿಡಿದಿಡಲು ಅಥವಾ ತನ್ನ ಅಂಕಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಲೇ ಬಂದಿದ್ದಾನೆ. ಅಂದ್ರೆ ಕೆಲವೊಂದು ದುಃಖದ ಸಮಯದೊಳಗೆ ಏನು ಅನ್ನಿಸ್ತೈತೆ ಅಂದ್ರೆ ಈಗ ಈ ಟೈಮ್ ಯಾಕೆ ಬಂತು, ಇದು ಟೈಮು ಹಿಂದಿದ್ದ ಟೈಮ್ ಇತ್ತಂದ್ರೆ ಚಲೋ ಇತ್ತಲ್ಲ ಅಂತ ಅನ್ನಿಸ್ತೈತಲ್ಲ. ಅದ್ರ ಸಲುವಾಗಿ ಮನುಷ್ಯ ಈ ಕಾಲವನ್ನು ಹಿಡಿದುಕೊಳ್ಳಲು ಎಷ್ಟೊಂದು ಪ್ರಯತ್ನ ಮಾಡಿದಾನು ಕೂಡ ಅದು ಇನ್ನೂವರೆಗೂ ಸಿಕ್ಕಿಲ್ಲ. ಹೀಗಾಗಿ ಗಡಿಯಾರದಲ್ಲಿ ಅವನನ್ನು ಹಿಡಿದು ಗಾನವಾಡಿಸಲು ಹೆಣಗಾಡಿದ್ದೇವೆ. ಟೈಮನ್ನ ಈಗ ಗಡಿಯಾರ ತಯಾರು ಮಾಡೋದ್ರ ಮುಂದೆ ಟೈಮನ್ನು ಹಿಡಿದಿಡಲು ಹೆಣಗಾಡಿದ್ದೇವೆ ಅಂಥೇಳಿ ಚನ್ನವೀರ ಕಣವಿ ಹೇಳ್ತಾರೆ. ಈ ಕಾಲನ ನಿಯಮಕ್ಕೆ ಒಳಪಟ್ಟು ಹೊತ್ತು ಬಂದಾಗ ಕಥೆಯ ಕಾಲನ್ನು ಹಿಡಿದು ಒದಿಸಿಕೊಂಡಿದ್ದೇವೆ. ಅಂದ್ರೆ ಕೆಲವೊಂದು ಟೈಮ್ ಒಳಗೆ ಹೆಂಗೆ ಆಕೈತೆ ಅಂದ್ರೆ ನಾವು ಈಗ ಕೆಲವೊಬ್ಬರ ಜೊತೆ ಮಾತಾಡ್ತಿರಂಗಿಲ್ಲ, ಅವ್ರ ಹತ್ರ ಹೋಗಿ ನಾವು ಸಹಾಯ ಬೇಡಬೇಕಾಗ್ತದೆ. ಅದಕ್ಕೆ ಕೆಲವೊಂದು ಟೈಮ್ ಒಳಗೆ ಕತ್ತಿ ಕಾಲು ಕೂಡ ಹಿಡಿಬೇಕಂತ ಹೇಳ್ತಾರೆ ಹಿರಿಯರ. ನಮ್ಮ ತುಡಿಯುವ ಎದೆಯಲ್ಲಿ ತಬಲವಾಗಿರುವ ಈ ಕಾಲವನ್ನು ಹಿಡಿಯಲು ತುಡಿಯುವ ಎದೆಗೆ
ಗೊಟ್ಟು ಮಿಡಿಯುವ ನಾಡಿಯನ್ನು ಹಿಡಿದು ನೋಡಿದ್ದೇವೆ. ಕೆಲವೊಂದು ಈ ಟೈಮ್ ಹಿಡಿಬೇಕಂತೇಳಿ ಏನೇನು ಮಾಡ್ತಾರಂದ್ರೆ, ನಾವು ಎದೆ ಬಡಿತ ಅದನ್ನು ಹಿಡಿದು ನೋಡಿದಾರು, ನಮ್ಮ ನಾಡಿ ಮಿಡಿತ ಅದನ್ನು ಹಿಡಿದು ನೋಡಿದಾರೆ. ಅದು ಯಾವತ್ತೂ ನಿಲ್ಲಲು ಸಾಧ್ಯವಿಲ್ಲ. ಈ ಕಾಲ ನಮ್ಮೊಳಗೆ ಉಸಿರಾಗಿ ಒಳ ಹೊರಗೂ ನಿರಾಯಾಸವಾಗಿ ಆಡುತ್ತಿದ್ದಾನೆ. ಎಲ್ಲ ಕಡೆನೂ ಐತಿ. ಪ್ರತಿಯೊಂದು ಮೂಲೆಗಳನ್ನು ಬಿಡಿದು ಕೂಡ ಟೈಮ್ ಎಲ್ಲ ತನ್ನ ಅಸ್ತಿತ್ವವನ್ನು ಮೆರೆದೈತಿ. ಆದರೂ ಆತನನ್ನು ಹಿಡಿಯಲಾಗುತ್ತಿಲ್ಲ. ಅಥವಾ ನಮ್ಮ ಒಳ ಹೊರಗೂ ನಿರಾಯಾಸವಾಗಿ ಆಡುತ್ತಿರುವ ಉಸಿರನ್ನು ಹಿಡಿಯಲು ಹೇಗೆ ಸಾಧ್ಯ? ಈಗ ಕಾಲನ್ನು ಹಿಡಿಬೇಕಂತ ಹೇಳಿ ಕವಿ ಹೇಳ್ತಾರೆ. ಆದ್ರೆ ಈಗ ನಮ್ಮ ಕಾಲ ಹೆಂಗಂದ್ರೆ ಉಸಿರಿದ್ದಂಗೆ, ನಾಡಿ ಮಿಡಿತ ಇದ್ದಂಗೆ, ಹೃದಯ ಇದ್ದಂಗೆ, ಅವನಷ್ಟು ಹಿಡಿದಿಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲವನ್ನು ಹಿಡಿದು ಕಟ್ಟಿ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಆಗುತ್ತಿಲ್ಲ. ಬಯಲು ಆಲಯದೊಳಗೋ ಆಲಯ ಬಯಲೊಳಗೋ ಇದೊಂದು ಬಗೆಹರಿಯದ ಸಮಸ್ಯೆಯಾಗಿದೆ. ಆದರೆ ಕಾಲ ಮಾತ್ರ ಕೊನೆಗೊಮ್ಮೆ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ಎಷ್ಟೋ ಮನುಷ್ಯರಾಗಲಿ, ಎಷ್ಟೋ ದೊಡ್ಡ ವ್ಯಕ್ತಿಗಳಾಗಲಿ ಕಾಲವನ್ನು ಹಿಡಿದಿಡಲು ಇಲ್ಲಿವರೆಗೂ ಸಾಧ್ಯವಾಗಿಲ್ಲ. ಆದರೆ ಇದು ಸಾಧ್ಯ ಇದ್ದಿದ್ದಂದ್ರೆ ಕಾಲಕ್ಕೆ ಮಾತ್ರ. ಒಂದಿನ ಕಾಲ ಕೂಡ ಕಾಲನ್ನು ತನ್ನ ಅಸ್ತಿತ್ವವನ್ನು ತಾನೇ ಕಳೆದುಕೊಳ್ಳಬಹುದು ಹೊರತು ಅದನ್ನು ಯಾರೂ ಹಿಡಿದಿಡಲು ಇಲ್ಲಿವರೆಗೂ ಸಾಧ್ಯವಾಗಿಲ್ಲ, ಮುಂದೆ ಸಾಧ್ಯವೂ ಆಗುವುದಿಲ್ಲ. ಏಕೆಂದರೆ ಎಲ್ಲವೂ ಆತನ ಅಂಕಿತದಲ್ಲಿರುವ ಮಹಿಮೆ. ಎಲ್ಲ ಇಲ್ಲಿವರೆಗೂ ಕಾಲನೇ ತಮ್ಮ ಮನುಷ್ಯನ ಅನೇಕ ವರ್ತನೆಗಳನ್ನು ಹಾಗೂ ಅನೇಕ ಪರಿಸ್ಥಿತಿಗಳನ್ನು ತಂದಿಟ್ಟಿದ್ದಾನೆ. ಕಾಲವೆಂಬ ಈ ಕುದುರೆಯನ್ನೇರಿ ಲಗಾಮು ಹಿಡಿದು ಸವಾರಿ ಮಾಡುವುದು ಅಷ್ಟು ಸುಲಭವಲ್ಲ. ಕುದುರೆ ಮೇಲೆ ಏರ್ಬೋದು ಸಾಧ್ಯ, ಆದರೆ ಈ ಕಾಲದ ಕುದುರೆಯನ್ನು ಹಿಡಿದು ಲಗಾಮು ಹಿಡಿದು ಅದನ್ನು ಹಿಡ್ಕೊಂಡು ಸವಾರಿ ಮಾಡಲು ಯಾರಿಗೂ ಸಾಧ್ಯ ಇಲ್ಲ. ಈತ ನೆಮ್ಮದಿಯ ಮೇಲೆಯೋ ಕಾಲಿಟ್ಟು ಓಡಿ ಹೋಗುವುದನ್ನು ನಾವು ಅದೆಷ್ಟು ಸಲ ಅನುಭವಿಸಿದ್ದೇವೆ. ಅಂದರೆ ಈಗ ಈ ಟೈಮ್ ಐತೆ ತಿಳ್ಕೊ, ಈ ಟೈಮ್ ಮುಗಿದು ಯಾವುದಾದ್ರು ಒಂದು ಸಮಯ ಕೆಟ್ಟದ್ದು ನಮಗೆ ಬರ್ತಂದ್ರೆ ಈ ಟೈಮ್ ಬಂತಿಲ್ಲ ಅಂತ ನಾವು ತಿಳ್ಕೊತೇವೆ. ಅದಕ್ಕೆ ಅವ್ರು ಏನಂತಾರಂದ್ರೆ, ಈ ಟೈಮ್ ಖುಷಿ ಇದ್ದಾಗ ನಾವು ಟೈಮನ್ನು ಹಿಡಿದು ಇಟ್ಕೊಂಡಿರ್ತೀವಿ, ಅದು ಜಿಗಿದು ನಮ್ಮ ಎದೆ ಮೇಲೆ ಓಡಿ ಹೋಗಿತ್ತಲ್ಲ ಎಷ್ಟೋ ಸಲ ಅಂತೇಳಿ ಹೇಳ್ತಾರೆ. ಆದರೂ ಈ ಕಾಲವನ್ನು ನಮಗೆ ಹಿಡಿಯಲಾಗುತ್ತಿಲ್ಲ. ಸೆಕೆಂಡು, ಮಿನಿಟು, ತಾಸುಗಳ ಹಾಸು ಹೊಕ್ಕಿನಲ್ಲಿ ಹಾಯ್ದರೂ ಈ ಕಾಲವನ್ನು ಹಿಡಿಯಲಾಗುತ್ತಿಲ್ಲ. ಬದಲಿಗೆ ಬತ್ತಲೆಯ ಬದುಕಿಗೆ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲನ್ನು ಸುತ್ತಿ ಡೌಲು ತೋರುತ್ತದೆ. ಈ ಕಾಲ ಹೆಜ್ಜೆ ಇಟ್ಟಲ್ಲೆಲ್ಲ ಮಣ್ಣು ಜೋಳಿ ಹಿಡಿದಿದೆ. ಸೆಕೆಂಡು, ಮಿನಿಟು, ತಾಸುಗಳ ಹಾಸು ಹೊಕ್ಕಿನಲ್ಲಿ ಹಾಯ್ದರೂ ಈ ಕಾಲವನ್ನು ಹಿಡಿಯಲಾಗುತ್ತಿಲ್ಲ. ಮನುಷ್ಯ ಗಡಿಯಾರವನ್ನು ತಯಾರು ಮಾಡುವಲ್ಲಿ ಸೆಕೆಂಡು, ತಾಸು, ಮಿನಿಟುಗಳನ್ನು ಮಾಡಿದರೂ ಕೂಡ ಈ ಟೈಮನ್ನು ಹಿಡಿಯಲಾಗುತ್ತಿಲ್ಲ. ಅವನುಗಳನ್ನೆಲ್ಲ ದಾಟಿ ಮುಂದೆ ಹೋಗುತ್ತಲೇ ಇದೆ. ಬತ್ತಲೆಯ ಬದುಕಿಗೆ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲನ್ನು ಸುತ್ತಿ ಡೌಲು ತೋರುತ್ತಿದೆ. ಅಂದರೆ ಕಾಲ ನಿಮ್ಮನ್ನು ಆಡಿಸ್ತಾನಂಥೇಳಿ ದಿಮಾಗ್ ತೋರಿಸ್ತಿದೆ, ಅಂದರೆ ಡೌಲು ತೋರುತ್ತದೆ. ಈ ಕಾಲ ಹೆಜ್ಜೆ ಇಟ್ಟಲ್ಲೆಲ್ಲ ಮಣ್ಣು ಜೋಳಿ ಹಿಡಿದಿದೆ. ಕಾಲ ನಿಲ್ಲುವುದಿಲ್ಲ. ಇದು ಸೆಕೆಂಡ್ ಪಾರ್ಟ್, ಇದು ಮುಗಿದ ಮೇಲೆ ಬರ್ತದೆ. ಇಲ್ಲಿವರೆಗೂ ನನಗಾಗಿ ಟೈಮ್ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.